ಅವನಿಗೆ ಶೂಸ್ ತೊಗೊಂಡಿದ್ವಿ, ಆ ಶೂಸ್ ಕೊಡ್ಬೇಕಿತ್ತಂತೆ ಅವನಿಗೆ. ಎಂಟ್ರೆನ್ಸ್, ಫಸ್ಟ್ ಎಂಟ್ರೆನ್ಸ್ ಆ ಕಡೆಯಿಂದ ಇದೆ. ನೋಡಕ್ಕೆ ಅಂತ ಬಂದರೆ ವಿ ಹ್ಯಾಡ್ ಲಿಮಿಟೆಡ್ ಟೈಮ್, ಬಾಯಿ ಮುಚ್ಕೊಂಡಿದ್ದೀವಿ, ಹೋಗಬೇಕು ಅನ್ನೋ ಸ್ವಭಾವ ಇದ್ದರೆ ಹೀಗೆ ಪ್ಲ್ಯಾನ್ ಮಾಡಿ ನಾನು ನಮ್ಮಮ್ಮ ಇಬ್ಬರೇ ಡೇಟ್ ಇನ್ನೂ ಸ್ವಲ್ಪ ದೂರ ವಾಕ್ ಇದೆ, ಅದನ್ನು ವ್ಲಾಗ್ ಮಾಡ್ತೀನಿ ನೋಡಿ. ಅಲ್ಲೇ ಇದೆಯಲ್ಲ ಕಾಂತಿ ಸ್ವೀಟ್ಸು. ಸರಿ ಬನ್ನಿ, ಸ್ವೀಟು ಸ್ವರ್ಗ ನಿಮ್ಮನ್ನ ನೆಕ್ಸ್ಟ್ ಆಗುತ್ತೆ. ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ನನ್ನ ತಮ್ಮ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಅವನಿಗೆ ಸ್ವಲ್ಪ ತಿಂಡಿ ಮಾಡಿಕೊಂಡು ಅವನಿಗೆ ಶೂಸ್ ತೊಗೊಂಡಿದ್ವಿ, ಆ ಶೂಸ್ ಕೊಡಬೇಕಿತ್ತಂತೆ ಅವನಿಗೆ. ಸೊ ಇವತ್ತು ಅಲ್ಲಿಗೆ ಹೊರಡ್ತಾ ಇದ್ದೀವಿ, ನೋಡೋಣ ಬನ್ನಿ ಇವತ್ತಿನ ಡೇ ಅಲ್ಲಿ ಹೆಂಗಿರುತ್ತೆ ಅಂತ. ಸೊ ಎಸ್, ಕಮಾನ್ ಲೆಟ್ಸ್ ಗೋ. ಅವನು ಪುಳಿಯೋಗರೆ ಕೇಳಿದ್ದ, ಸೊ ಪುಳಿಯೋಗರೆ ತೊಗೊಂಡು ಅವ್ನು ಶೂಸ್ನ ತೊಗೊಂಡು ಹೊರಡ್ತಾ ಇದ್ದೀವಿ. ನನ್ನ ತಮ್ಮನ ಹಾಸ್ಟೆಲ್ ರೀಚ್ ಆಗಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಎಂಟ್ರೆನ್ಸ್, ಫಸ್ಟ್ ಎಂಟ್ರೆನ್ಸ್ ಆ ಕಡೆಯಿಂದ ಇದೆ. ಸೊ ಬನ್ನಿ ಇವಾಗ ಅವ್ನು ಮಾತಾಡಿಸ್ಕೊಂಡು ಹೋಗೋಣ. ಅಲ್ಲೇ ವೇಟ್ ಮಾಡ್ತಾ ಇದ್ದಾನೆ ಇಲ್ಲಿ. ನೋಡಿ ಜನ ಸೇವಾ ಬಂದು ರೀಚ್ ಆಗಿದ್ದೀವಿ. ಅಣ್ಣ ಅವರಿಗೆ ಕೊಟ್ಟಾಯಿತು. ಹೇಗೆ ಅನಿಸ್ತು ನಿಮಗೆ? ಓಕೆ, ನಾಟ್ ಬ್ಯಾಡ್. ಓಕೆ, ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗುವಾಗ ಈ ಮನೆಗೆ. ಇಲ್ಲಿ ಡಿಸಪಾಯಿಂಟೆಡ್, ಇಲ್ಲಿ ಅವನನ್ನು ನೋಡೋಕ್ಕೆ ಅಂತ ಬಂದರೆ ವಿ ಹ್ಯಾಡ್ ಲಿಮಿಟೆಡ್ ಟೈಮ್. ಸೊ ಅಣ್ಣ ಅವರು ಬೇಜಾರಾಗಿದ್ದೀರಾ ಕಾರ್ತಿಕ್? ಇನ್ನೋಗೇನಂದ್ರೆ ನಮ್ಮಮ್ಮ ಬರೋಕ್ಕಾಗಿಲ್ಲ ಗೈಸ್, ಟೈಮ್ ಆಗೋಗಿತ್ತು ಅಂತ. ಸೊ ಇವಾಗ ಅವನಿಗೆ ಏನೇನು ಕೊಡಬೇಕಿತ್ತು ತಿನ್ನೋಕೆ ಅದನ್ನೆಲ್ಲ ಕೊಟ್ಟು ಆ್ಯಂಡ್ ಸ್ಕೂಡಿಂಗ್ ಬಾಯ್ ಬಾಯ್ ಹೇಳಿ. ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಓಕೆ ಗೈಸ್, ಬಾಯ್. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ನಾನು ನಮ್ಮಮ್ಮ ಏನಾದರೂ ಈಚೆ ಹೋಗ್ತೀವಿ. ಏನು ಚೇಂಜ್ ಮಾಡೋಣ? ಫೈನಲಿ ಮನೆಗೆ ಬಂದಿದ್ದೀನಿ. ಅರ್ಧ ಇವರಿಂದಾನೇ ಲೇಟ್ ಆಗಿದ್ದು. ಹೆಂಗೆ ಅನಿಸ್ತಿದೆ ನಿಮಗೆ? ನಿಮ್ಮ ಮಗನ ನೋಡಕ್ ಬಂದಿಲ್ವಲ್ಲ ನೀವು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಏನು ಬೇಜಾರಿಲ್ಲ ಗೈಸ್, ಅರ್ಧಕ್ಕರ್ಧ ಲೇಟ್ ಆಗಿದ್ದೆ ಇವರಿಂದ. ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅನ್ನೋದೇ ಇಲ್ಲ ಗೈಸ್. ಎಲ್ಲ ಮಾಡಿಟ್ಬಿಟ್ಟು ಹೋಗಬೇಕು ಅನ್ನೋ ಸ್ವಭಾವ ಇದ್ದರೆ ಹೀಗೆ ಆಗತ್ತೆ ನೋಡಿ. ಸೊ ಇವಾಗ ಏನು ಮಾಡೋದು, ಮನೇಲಿ ಸುಮ್ಮನೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ಈಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡುವ ಎಲ್ಲಿ ಹೋಗೋದು ಇನ್ನೂ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಮಾಡಿ ನಾನು ನಮ್ಮಮ್ಮ ಇಬ್ಬರೇ ಡೇಟ್ ಹೋಗ್ತಿದ್ದೆ. ಸೊ ಗೈಸ್, ಫೈನಲಿ ಇವಾಗ ರಾಜಾಜಿನಗರ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ನೋವೇರ್ ಎಲ್ಸ್ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಲಾಸ್ಟಿಗೆ ಹೋಗೋದು ರಾಜಾಜಿನಗರ್ಗೆ. ಇಟ್ಸ್ ಆಲ್ವೇಸ್ ದ ಸೇಮ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ಹೋಗಿ ಏನು ಮಾಡೋದು, ಚಾಟ್ಸ್ ತಿನ್ನಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೀವಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸೊ ಬನ್ನಿ ಹೋಗುವ. ಇಳ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ದೂರ ವಾಕ್ ಇದೆ, ಆಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗೋದ, ಅಲ್ಲಿಂದ ಇನ್ನೊಂದು ಬಸ್ ಇದೆ ಗೈಸ್. ಸೊ ಆ ಬಸ್ ಹತ್ಕೊಂಡು ವಿಲ್ ಹ್ಯಾವ್ ದೆನ್ ಅಲ್ಲಿಂದ ನೆಕ್ಸ್ಟ್ ಜಾಗಕ್ಕೆ ಹೋಗಿ ನಾನು ಏನೋ ಬೇರೆ ತಿನ್ನಬೇಕು. ಸೊ ಅಲ್ಲಿಗೆ ಹೋಗ್ತಿರ್ತೀನಿ. ಬನ್ನಿ. ನೀನು ಕೊಡ್ಸಲ್ವಾ? ಕೊಡಿಸ್ತಾರೆ ಗೈಸ್, ಅದನ್ನು ವ್ಲಾಗ್ ಮಾಡ್ತೀನಿ ನೋಡಿ. ಅದು ಲೊಕೇಶನ್ ರೀಚ್ ಆಗಿದ್ದೀವಿ, ತಿಂದ್ಬಿಟ್ಟು ಸಿಗ್ತೀವಿ ಗೈಸ್. ಐ ಡೋಂಟ್ ವಾಂಟ್ ಟು ವ್ಲಾಗ್ ದ್ಯಾಟ್ ಪ್ಲೇಸ್. ಆಯಿತು, ಅಲ್ಲಿ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿದೆ. ಸೊ ಸ್ವೀಟ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸರ್ಚಿಂಗ್ ಬೇಕ್ರೀಸ್ ಸ್ವೀಟ್ ತಿಳ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್, ಟೈಮ್ ಆಗೋಯ್ತು. ಅಲ್ಲೇ ಇದೆಯಲ್ಲ ಕಾಂತಿ ಸ್ವೀಟ್ಸು. ಸರಿ ಬನ್ನಿ ಹೋಗೋಣ. ಕಾಂತಿ ಸ್ವೀಟ್ ಏನು ತೊಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನಾನು ಚಂಪಾಕಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನು ಗೈಸ್, ನಾನು ಆಲ್ರೆಡಿ ಚಂಪಾಕಲಿ ತೊಗೊಂಡು ತಿಂದ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಪೀಸ್ ಸಮೋಸ ತೊಗೊತಾ ಇದ್ದಾರೆ. ಅದನ್ನು ತಿನ್ಕೊಂಡು ಹೋಗುವ. ಸ್ವೀಟು ಸ್ವರ್ಗ ತೊಗೊಂಡಿದ್ದೀವಿ ಸಮೋಸ.
ಚೆನ್ನಾಗಿದೆ ಅಂದರೆ ತೊಗೊಳ್ಳೋಣ. ಇವಾಗ ಏನು ವಿಜಯನಗರ ಸ್ಟ್ರೀಟ್ಗೆ ಬಂದಿದ್ದೀವಿ. ಲಾಂಗ್ ಮಾಡೋಕೆ ಒಂಥರ ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಏನೇನು ತಿಂತೀವಿ. ಸೊ ಗೈಸ್ ಫಸ್ಟ್ ಸ್ಟಾಪ್ ಇಸ್ ಆ್ಯಟ್ ಗೋಬಿ ಕಾರ್ನರ್. ಗೋಬಿ ತಿನ್ಕೊಂಡು ಸೆಕೆಂಡ್ ಪ್ಲೇಸ್ ಇಸ್ ಏನು ಬಜ್ಜಿ. ಥರ್ಡ್ ಆ್ಯಂಡ್ ಫೈನಲ್ ಸ್ಟಾಪ್ ಆ್ಯಟ್ ಮಶ್ರೂಮ್ ಬಿರಿಯಾನಿ. ಗೈಸ್ ತಿಂದು ಫುಲ್ ಹೊಟ್ಟೆ ಫುಲ್ಲಾಗಿದೆ. ಇವಾಗ ಡೈರೆಕ್ಟ್ ಮನೆಗೆ ಹೋಗ್ಬೇಕು ಗೈಸ್. ಮಲ್ಕೊಬೇಕು. ಹೊಟ್ಟೆ ತುಂಬ ತಿಂದರೆ ಅದಕ್ಕೆ ನಿದ್ದೆ ಬರ್ತಾ ಇದೆ ಆಲ್ರೆಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೋಗು. ಫ್ಲಾಶ್ ಬ್ಯಾಕ್. ದೆನ್ ಅಲ್ಲಿಂದ ನೆಕ್ಸ್ಟ್ ಜಾಗಕ್ಕೆ ಹೋಗಿ ನಾನು ಏನೋ ಬೇರೆ ತಿನ್ನಬೇಕು. ಸೊ ಅಲ್ಲಿಗೆ ಹೋಗ್ತಿರ್ತೀನಿ. ಸರಿ ನಿಮ್ಗೆ ಕೊಡ್ಸಲ್ವಾ? ಕೊಡಿಸ್ತಾರೆ ಗೈಸ್. ಅದನ್ನು ಬ್ಲಾಗ್ ಮಾಡ್ತೀನಿ ನೋಡಿ. ಸೊ ಗೈಸ್ ಇವಾಗ ಏನು ವಿಜಯನಗರ ಸ್ಟ್ರೀಟ್ಗೆ ಬಂದಿದ್ದೀವಿ. ಬ್ಲಾಗ್ ಮಾಡೋಕೆ ಒಂಥರ ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಏನು ತಿಂತೀವಿ ಅಂತ. End of flashback. ಇವಾಗ ಮನೆಗೆ ಹೋಗಿ ಇನ್ನೂ ಬೇರೆ ಕೆಲಸ ಮುಗಿಸ್ಕೊಂಡು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲ ಸ್ವಲ್ಪ ಈಚೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.